ಇಲ್ಲಿ ಗುಡ್ಡು ಹಾಯ್ ಮಾಡು. ಆಯ್ತು ಬಿಡು, ಮಾಡ್ಬೇಡ. Pretty little baby, I'm so in love with you. ನಿಂದೆ ಎಂಜಿಲ್ಲ ಅವಂದೆ ಎಂಜಿಲ್ಲ ಫ್ರೆಶು ಸರಿ. ನೀ ಸ್ನಾನ ಮಾಡೋ ಒಂದು ವಾರ ಆಯ್ತು, ಅವನು ಮುಟ್ಬೇಡ ನೀನು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ವಯಸ್ಸನ್ನು ಯಾವಾಗ ಲಾಸ್ಟ್ ಫ್ರೈಡೆ ತಾನೇ ಮಾಡಿದ್ದು? ಅಲ್ಲ, ಅದ್ರ ಮುಂಚಿನ ಫ್ರೈಡೆ ಮಾಡಿದ್ದು. ಕರೆಕ್ಟ್, ಅವ್ನ ಬರ್ಡೇ ದಿನ ಸ್ನಾನ ಮಾಡಿರೋದು. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ ಗೈಸ್. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು? ನಿನ್ ಮಗಂದು ಏನ್ ಅಮೃತನ? ಗಂಜಳ ಅಮೃತನ ಒಂದು ಗಂಜಳ. ನಿನಗೆ ಅಮೃತನ. ಸರ್ವರೋಗಕ್ಕೂ ನಿವಾರಣೆ ಗೊತ್ತಾ ಗೈಸ್? ಇವಾಗ ನಾವು ಟೀ ಮಾಡ್ಕೊ ಹೋಗ್ತಾ ಇದೀವಿ. ಬಿಕಾಸ್ ವೈ? ಸೀಕ್ರೆಟ್ ಸಾಂತಾ ಹಂಗನ್ಬಿಟ್ರೆ ಸೀಕ್ರೆಟ್ ಸಾಂತಾಗೆ ಗಿಫ್ಟ್ ತಗೊಳ್ಳೋದಕ್ಕೆ. ವೈ ಸೀಕ್ರೆಟ್ ಸಾಂತಾ ಅಂತ ಯಾಕೆ ಈ ತರ ಮಾಡ್ತಿದ್ದೀರಲ್ಲ? ನಮ್ಮ ಮೇಲೆ ಪ್ರೀತಿ ಇಲ್ವಾ ನಿಮ್ಗೆ? ಬೋನಸ್ ಇಲ್ವಾ? ಏನಿಲ್ವಾ? ಯಾಕೆ? ಅವ್ರಿಗೆ ಗಿಫ್ಟ್ ಎಕ್ಸ್ಚೇಂಜ್ ಇದೆ, ಸೊ ಅದಕ್ಕೆ ಈಗ ಅವಳಿಗೆ ಒಂದು ಹುಡುಗ ಅಂತ ಹೆಸರು ಬಂದಿದೆ. ಆ ಹುಡುಗಗೆ ಗಿಫ್ಟ್ ತಗೊಳಕ್ಕೆ ಇವಾಗ ನಾನು ಅವಳು ಡಿ ಮಾಡ್ಗೆ ಹೋಗ್ತಾ ಇದೀವಿ. ಬರೀ ಅಳ್ಸೋದೆ ಹುಡ್ಗನ್ನ. ಅವ್ನು ನೋಡಿ ಹೆಂಗ್ ಹೊಡ್ಕೊಂತ ಗುಡ್ಡ ಯಾಕೆ ಕುಂಕುಮ ನೋಡಲ್ಲ ಇಟ್ಟವಳು ಅಳಸೆ. ನೀನಿಟ್ರೆ ಕೆಮಿಕಲ್ ಏನು ಇಲ್ಲ, ನಾವಿಟ್ಬಿಟ್ರೆ ಕೆಮಿಕಲ್ ಅಲರ್ಜಿ ಎಲ್ಲ ಬಂದ್ಬಿಡುತ್ತೆ. ಅದು ನಾನು ಇಟ್ಟಿಲ್ಲ, ನನಗೆ ಮುತ್ಕೊಡಕ್ ಹೋದಾಗ ಅಂಟ್ಕೊಂಡಿರೋದು ಅದು. ಲೇ, ನಿನ್ ಫೇವ್ರೆಟ್ ಆಕ್ಟರ್ ಮೂವಿಗೆ ಹೋಗಿಲ್ಲ. ಫಸ್ಟ್ ಡೇ ಫಸ್ಟ್ ಶೋಗೆ ಹೋಗ್ಬೇಕು. ಆಕ್ಚುಲಿ ಫಸ್ಟ್ ಶೋ ಅಂತಲ್ಲ, ಮೂವಿಗೆ ಹೋಗ್ಬೇಕು ಅಷ್ಟೇ. ಏನು ಫಸ್ಟ್ ಡೇನೇ ಹೋಗ್ಬೇಕು ಅಂತ ಏನಿಲ್ಲ. ಸರಿ ಖೀತ್ ಹೋಗಿದ್ದೀರಾ ಶೋಕಿ ಎಲ್ಲ ಯಾಕೆ? ನಮ್ಮ ಇಷ್ಟ ಅದು. ಅಮ್ಮಂದು ಕನ್ನಡಕ್ಕೆ ಅಂತ ಕೊಡು ಅಲ್ಲಿ. ಅದು ಅಭಿಮಾನಿ ಅಲ್ಲ ನೀವು. ಏ ಬಾ ಬೇಗ ಆಕ್ಚುಲಿ ಗಾಡಿ ನಾನೇ ಓಡಿಸ್ತಿದ್ದೆ, ತುಂಬಾ ಸ್ಪೀಡಾಗಿ ಓಡಿಸ್ತೀನಿ ಅಂದ್ಬಿಟ್ಟು ಓಡಿಸ್ಕೊಂಡಿದ್ದಾಳೆ. ಮನ್ಸ್ ಮುಟ್ಕೊಟ್ಟಿರೋ ಗಾಡಿ ಓಡ್ತಾ ಇದ್ದೀನಿ. ಗಾಡಿ ಓಡ್ಸಕ್ ಬಂದಿದ್ಕೆ ಹೋಗಿ ನಿಮ್ಮ ಭಾವನ್ ಕರ್ಕೊಂಡು ಬಂದಿದ್ದು ನಾನು. ಓಕೆ, ನಿಂಗೂ ಬರ್ತಾಯಿತ್ತು. ನಂಗೆ ಗೊತ್ತು, ನಾನು ಕಲ್ತ ಮೇಲೆ ನೀವು ಕಲ್ತಿರೋದು ಕೂತ್ಕೊಳ್ಳೆ. ನೀನೇ ಅಂತ ಕಲ್ಸಿದ್ದು? ನಾನೇ ಕಲ್ಸಿದ್ದು, ಮರ್ತೋಗ್ಬಿಟ್ಟಿದೆ ಅಷ್ಟು ಬೇಗ. ಬಟ್ ನಾನು ಕಲ್ತ ಮೇಲೆ ತಾನೇ ನೀವೆಲ್ಲ ಕಲ್ತಿದ್ದು. ಅದು ನಮ್ಮ ಸ್ಕಿಲ್ ಇಂದ ನಾವು ಕಲ್ತಿರೋ. ವಾಟ್ ಎವರ್, ನಾನು ಅಂತ ಇರೋದು ನಿಮ್ಗಿಂತ ಮುಂಚೆ ನಾನು ಕಲ್ತಿದ್ದೆ ಅಂತ. ಗೈಸ್ ಮ್ಯಾಕ್ಸ್ ಮೂವಿಗೆ ಹೋಗ್ತಾ ಇದೀವಿ. ಮ್ಯಾಕ್ಸ್ ಮಾರ್ಕ್ ಅದು ಮಾರ್ಕ್ ಅಲ್ಲ, ಸಾರಿ. ಅಲ್ಲ, ಫೇವ್ರೆಟ್ ಆಕ್ಟರ್ ಅಂತಾಳೆ ಮೂವಿ ಪೊಲೀಸ್ ಇದ್ರೆ ಏನಂತಾರೆ ಹೇಳೋ? ಎಲ್ಲ ನಮ್ಗೆ ಗ್ಲಾಸ್ ಹಾಕೋ ಬಂದಿದೆ, ಒಂದು ಹೆಲ್ಮೆಟ್ ಹಾಕೋ ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಅಂತ ಕೇಳ್ತಾರೆ. ಈಗ ಸಂಜೆ ಆಕ್ಸಿಡೆಂಟ್ ಆಯ್ತು. ಅವಳು ನೋಡಿ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಅಲ್ಲಿ ಹೋಗ್ತಾವಳೆ. ಫೋಟೋ ತೆಗಿತಾ ಇದ್ದೀನಿ ನೋಡಿ, ಹೆಂಗೆ ಹೋಯ್ತಾವಳು ಫೋಟೋ ತೆಗಿತಾನೆ ಅಂದರೆ. ಬಾರಿ ಯಾವ ಫೋಟೋನೂ ಇಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ. ಮೈ ಫೇಸ್ ಇಸ್ ನಾಟ್ ಕಾಣಿಸಿಂಗ್. ನನಗೆ ಹೇಳ್ಕೊಡೋ ಮಟ್ಟಿಗೆ ಬೆಳೆದು ಬಿಟ್ಟವಳೆ ದೇವಿ. ಗೈಸ್, ನಮ್ಮ ಅಕ್ಕನ್ನ ಅಡ್ರೆಸ್ ಏನಂದ್ರೆ ಮೂದೇವಿ ಅಂತ. ಅವಳಿಗೆ ಬೇಜಾರಾಗುತ್ತೆ ಅಂತ ನಾವು ಆ ಥರ ಅವಳನ್ನ ಇನ್ಸಲ್ಟ್ ಮಾಡಿ ಕರೆಯಲ್ಲ. ನಮ್ಮದು ಮೈಕ್ ಇಲ್ಲ, ನಮ್ಮ ಅಕ್ಕ ಕೊಡಿಸು ಅಂತ ಕೇಳಿದ್ರೆ ಅವಳು ಕೊಡಿಸ್ತಾ ಇಲ್ಲ. ಸೊ ವಾಯ್ಸ್, ಬ್ಯಾಕ್ಗ್ರೌಂಡ್ ವಾಯ್ಸ್ ಎಲ್ಲ ಫುಲ್ಲು ನಾಯ್ಸ್ ಚೆನ್ನಾಗಿ ಕೇಳಿಸ್ತಾ ಇರುತ್ತೆ. ಏನಾಗಲ್ಲ, ಅಡ್ಜಸ್ಟ್ ಮಾಡ್ಕೊತಾರೆ ಕೊಡು. ಓಕೆ ಗೈಸ್, ಇವಾಗ ನಮ್ಮ ಅಕ್ಕ ನನಗೆ ಏನು ಶೂ ಮತ್ತು ಏನು ಪುಲ್ಲೋವರ್ ಅದೇನೋ ಹೇಳಿದ್ದು ಕೊಡಿಸ್ತೀನಿ ಅಂತ. ಸೊ ಬನ್ನಿ, ಈ ಥರ ಜೋಕ್ಸ್ ಮಾಡ್ತಾ ಇರಬೇಕು ಅಂತ ಅವಾಗವಾಗ ಹೇಳ್ತೀನಿ ಅವಳಿಗೆ. ಅವಳು ಫಾಲೋ ದಿಸ್ ಇಸ್ ನಾಟ್ ಎ ಜೋಕ್ ಗೈಸ್. ಅವಳು ಹೇಳಿರೋದಕ್ಕೆ ನನ್ನ ಜೊತೆ ತುಂಬ ಅಟ್ಲೀಸ್ಟ್ ನನ್ನ ಗಾಡಿಯಲ್ಲಿ ಕರ್ಕೊ ಬಂದಿರೋದಕ್ಕೆ. ಗೈಸ್, ನ್ಯೂ ಇಯರ್ಗೆ ಕೇಕ್ ಮಾಡೋದಕ್ಕೋಸ್ಕರ ನಾನು ಮಾತಾಡ್ತೀನಿ, ನೀನು ಮಾತಾಡ ಆಯಿತು. ಗೈಸ್, ಇವಳು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕ್ಕೆ ಐಟಮ್ ತೊಗೋಬೇಕಂತ. ಗೈಸ್, ಇವಳು ಫೆರರ್ ರೋಚರ್ ಇದನ್ನು ಕೊಡೋಕ್ಕಂತ ಎತ್ಕೊಂಡು, ಆಮೇಲೆ ಇವಳಿಗೆ ಇಷ್ಟ ಆಗಿಲ್ಲ, ಅಷ್ಟು ಎಕ್ಸ್ಪೆನ್ಸಿವ್ದೆಲ್ಲ ಏನಕ್ಕೆ ಕೊಡೋದು ಅಂತ.
ಗಿಫ್ಟ್ ಎಕ್ಸ್ಚೇಂಜ್. ನಾನೇ ತಗೊಂಡು ತಿಂದಿಲ್ಲ ಗೈಸ್. ಮನ್ಸು ಬರ್ತಾ ಇಲ್ಲ ತೊಗೊಂಡೋಗಿ ಕೊಡಕ್ಕೆ ಅವ್ರಿಗೆ. ಸರಿ ಬಾ ಶಾರ್ಟ್ ತಗೊಳ್ಳೋಣ. ಸ್ಫೂರ್ತಿ ಮಲ್ಲಿಗೆ ಹೋಗ್ಬೇಕಾ? ಸಿಆರ್ ಆರ್ಟಿಫಿಷಿಯಲ್ ಮಲ್ಲಿಗೆ ಹೂವು. ಗೈಸ್ ನಾವು ಡಿಮಾರ್ಟ್ಗೆ ಬಂದು 1 hour ಆಯ್ತು. ಇನ್ನು ಏನು ಗಿಫ್ಟ್ ಕೊಡ್ಬೇಕಂತ. ಪೆಡಿಗ್ರಿ ಕೊಟ್ಬಿಡಿ. ಪೆಡಿಗ್ರಿ ಸ್ಫೂರ್ತಿ ಹೇಳು. ಪೆಡಿಗ್ರಿ ಕೊಡು. ತುಂಬ ಖುಷಿ ಆಗ್ತದೆ ನನಗಲ್ಲ, ನಿಂಗೆ ಗಿಫ್ಟ್ ಕೊಡ್ಬೇಕಲ್ಲ ಅವ್ರಿಗೆ. ಕೊಟ್ಬಿಡ್ಲ ಈ ಬಿಸ್ಕೆಟ್ ಕೊಡೆ. ಬಿಸ್ಕೆಟು ಗೈಸ್ ಇವಾಗ ದೂದ್ ಪೇಡ ಮತ್ತು ಪಾರ್ಕ್ ಅವೆನ್ಯೂ ಮತ್ತು ಇದೊಂದು ತೊಗೊಂಡಿದ್ದಾಳೆ. ಇನ್ನೂ ಏನೇ ತೊಗೋಬೇಕು. ಶಾಪಿಂಗ್ ಮುಗೀತು ಗೈಸ್. ಗೈಸ್ ಫೈನಲ್ ಗಿಫ್ಟ್ ಅಂತ ಇದು ಮತ್ತು ಇದು ತೊಗೊಂಡಿದ್ದಾಳೆ. ಈಗ ಇದನ್ನು ಪ್ಯಾಕ್ ಮಾಡಿಸ್ಬೇಕು. ಓಕೆ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ, ವೀಡಿಯೋ ಮಾಡಬಾರ್ದು ಅಂದ್ಬಿಟ್ರು. ಸೊ ಅದಕ್ಕೆ ಜಾಸ್ತಿ ವೀಡಿಯೋ ಮಾಡಿಲ್ಲ. ಗೈಸ್ ಇದು 10 ರೂಪೀಸ್ಗೆ 2 ಚೆನ್ನಾಗಿದೆ. ಚೆನ್ನಾಗಿದೆ ಗೈಸ್. ನಮ್ಮ ಹಿಂದೆ ಕಪಲ್ಸ್ ಇದ್ದಾರೆ, ಅವ್ರದ್ದು ತೆಗ್ದ್ಬಿಟ್ಟು ಆಮೇಲೆ. ಸರಿ ಬಾ ಹೋಗೋಣ. ಗೈಸ್ ನಾವು ರೀಸೆಂಟ್ದವರಾಗಿ ಮಾಲ್ಗೆ ಬಂದಿಲ್ಲ ನಾವಿಲ್ಲಿ. ನೆನ್ನೆ ಕ್ರಿಸ್ಮಸ್ಗೆ ನೋಡಿ ಎಷ್ಟು ಜನ ಇದ್ದಾರೆ. ಅಲ್ಲಿ ಶಾಪಿಂಗ್ ಎಲ್ಲ ಇತ್ತು. ಎಲ್ಲಿರ್ತಾರೆ ಪೊಲೀಸು? ಇಲ್ಲೇ ಇಲ್ಲ ಗೈಸ್. ಆ ಕಡೆ ರೋಡಲ್ಲಿ ಬರೆದ್ರೆ ಈ ಕಡೆ ರೋಡಲ್ಲಿ ಬರ್ತಿದ್ದಲ್ಲ. ಬಿಕಾಸ್ ರೋಲ್ ತಿನ್ನೋದಕ್ಕೆ ರೋಲ್ ಮೇಲೆ ಅವಯ್ಯ ಏನು ಅಷ್ಟು ಚೆನ್ನಾಗಿ ಮಾಡಲ್ಲ ಗೈಸ್. ಬಟ್ ಹಾಕ್ರು ನಮ್ಮ ಸುತ್ತಮುತ್ತ ಯಾರು ಮಾಡೋರಿಲ್ಲ, ಅವ್ರು ಇರೋದು. ಅದಕ್ಕೆ ನಾವಲ್ಲಿ ಸೂಪರಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತೀವಿ ಅಷ್ಟೇ. ಅದಕ್ಕಿಂತ ಸೂಪರಾಗಿ ಮಾಡ್ತಾರೆ ಅದಕ್ಕೆ. ಬಟ್ ಓಕೆ ಚೆನ್ನಾಗಿರುತ್ತೆ. ಬಟ್ ಅವ್ರು ಏನು ಚೆನ್ನಾಗಿರುತ್ತೆ. ಬಟ್ ಅವ್ರು ಏನು ಆ್ಯಡ್ ಮಾಡಿರಲ್ಲ ಅದರಲ್ಲಿ. ಆ ಸಾಸ್ಗಳು ಮತ್ತು ಚಿಕನ್ ಬಿಟ್ಟರೆ ಇನ್ನೇನು ಹಾಕಿರಲ್ಲ. ಏನು ಮಧ್ಯದಲ್ಲಿ ಒಂದಿಷ್ಟು ಈರುಳ್ಳಿ. ಅದು ತಿನ್ನಕ್ಕೆ ನೀನು ಹೋಗ್ತೀಯಲ್ಲ, ಬೇರೆಯವರು ಅದಕ್ಕೆ ಕ್ಯಾಬೇಜ್ ಹೋದ್ಮೇಲೆ ಅದ್ರ ಬಗ್ಗೆ ಮಾತಾಡಬಾರ್ದು. ಕ್ಯಾಬೇಜು ಅದೆಲ್ಲ ಆ್ಯಡ್ ಮಾಡ್ತಾರೆ ಬೇರೆಯವರು. ಸರಿ ಅಂತೂ ರೋಲು ನಮ್ಮ ಅಕ್ಕ ಕೊಡಿಸ್ತಾಳೆ. ಬದನೆಕಾಯಿ ಇವಳು ಕೊಡಿಸ್ತಾರೆ. ನನ್ನ ಹತ್ರ ದುಡ್ಡಿಲ್ಲ. ಪರವಾಗಿಲ್ಲ ಗೈಸ್. ಇವಳು ಇಲ್ಲಿ ಪಕ್ಕದಲ್ಲಿ ಒಂದು ಅಂಗಡಿನ ಓಪನ್ ಮಾಡಬೇಕು ಅಂದ್ಕೊಂಡ್ಲು. ಪಾಪ ಯಾರೋ ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದಾರೆ. ನಾನು ಮಾಡ್ತಿದ್ದೆ ಇನ್ನೊಂದು 1 ಮಂತ್ ಬಿಟ್ಟು. ಅದು ಯಾವ್ದು ಗೊತ್ತಾ? ಬ್ರೌನಿ ಅಲ್ಲ 5 AM ಬಿರಿಯಾನಿ. 5 AM. ಈ ಡೈಲಾಗ್ನ 6 ತಿಂಗಳಿಂದ ಹೇಳ್ತಾನೆ ಅವಳು. ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಎವ್ರಿಥಿಂಗ್ ಟೇಕ್ಸ್ ಟೈಮ್. ಯು ಟೇಕ್ಸ್ ಇಯರ್ ಸೆಂಚುರಿ. ಅದಕ್ಕೆಲ್ಲ ಕಾಲ ಕೂಡಿ ಬರಬೇಕು ಸ್ಫೂರ್ತಿ. ನಿಂಗೆ ಗೊತ್ತಾಗಲ್ಲ. ಸ್ಫೂರ್ತಿ ಸ್ಪಾನ್ಸರ್ ಮಾಡಿದ್ರೆ ಮಾಡ್ಬೋದು. ಎಲ್ಲ ನಾನು ಸ್ಪಾನ್ಸರ್ ಮಾಡ್ಬಿಡ್ತೀನಿ. ನೀನೇನು ಎಲ್ಲ ಏನು ಮಾಡಿಲ್ಲ. ಏನೋ 5 ರೂಪಾಯಿ ಚಾಕ್ಲೇಟ್ ಕೊಡಿಸಲ್ಲ, ಅದಕ್ಕೆ ಈ ರೇಂಜಿಗೆ ಬಿಲ್ಡಪ್ ಕೊಡ್ತಾರೆ. ಇವಾಗ ಇವಳು ರೋಲ್ ಕೊಡಿಸ್ತಿದ್ದಾಳೆ. ಚಾನ್ಸ್ ನಾ ಹತ್ರ ಇಡ್ಲಕ್ಕ ಫೋನ್ ಕೈಯಲ್ಲೈತೆ. ಭಯ ಆಗೋಯ್ತು. ಓಕೆ ತಿನ್ಬಿಟ್ಟು ಆಮೇಲೆ ವ್ಲಾಗ್ ಮಾಡ್ತೀವಿ ಕಂಟಿನ್ಯೂ. ಇಷ್ಟ ಅಂತಾನೆ ಮತ್ತೆ ತಿನ್ಬೇಡ. ತಗೊಂಡ್ಮೇಲೆ ತಿನ್ನಲೇಬೇಕು. ಪರವಾಗಿಲ್ಲ, ಫ್ರೆಶ್ ತಿಂತಾನೆ ತಗೊಂಡೋಗಿ ಮನೆಗೆ. ಓಕೆ ಗೈಸ್ ನೋಡಿ ಗರ್ಲ್ಸ್ ಪಟಾಪಟಿ ಪ್ಯಾಂಟ್ ಹಾಕೊಂಡು ರೌಂಡ್ ಆಗ್ತಾವಳೆ. ಅಲ್ಲಿ ಜರ್ಮನಿಯಲ್ಲಿ ಒಬ್ಬ ಪಟಾಪಟಿ ತಿಂಡಿ ಹಾಕೊಂಡು ರೌಂಡ್ ಆಗ್ತಾನೆ ಗೊತ್ತಾ? ಅದೇ ನಾರದನು ಏನು ಹೆಸರಿದೆ, ಅವ್ನ ಹೆಸರೇ ಬರೋಣ. ಏನು ಮಾತಾಡ್ಬೇಕು ಗೊತ್ತಾಗಿಲ್ವಾ? ನೀನು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ತಿಂತಾ ಇದೆಯಾ ಅಂತ ಹೇಳ್ತೀಯ ಅಂದ್ಕೊಂಡೆ. ಹೇಳಿಲ್ವಲ್ಲ ಸುಮ್ಮನೆ. 20ಗೆ ಹಚ್ಕೊಳ್ಳ. ಹಾಂ ಏನು ವಡೆ 20 ಅಂಕಲ್ ವಡೆ 20 ರೂಪೀಸ್. ಎಷ್ಟು ಉದ್ದು ನೋಡಕ್ಕೆ ಹೇಳು. ನನ್ನ ದುಡ್ಡಾಗಿದ್ದಕ್ಕೆ ಮಾಡಿಸ್ಕೊಡ್ತೀನಿ. ಹೆಂಗೆ ಕೇಳ್ತಾ ಇದೆಯಾ? ಇದೇನಿದು?
देखो ना गाइस देखो ना ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ವಡೆ ನಡಿ, ವಡೆ ಇಸ್ಕೊಂಡಾಯ್ತು. ಯಾಕೆ ಒಡೆ ಬೇಗ ಸ್ಟಾರ್ಟ್ ಮಾಡು, ಬಾರೆ ಹೋಗೋಣ. ಒಡೆ ಸ್ಫೂರ್ತಿ ಒಡೆ ತಗೊಂಡು ಹೋಗ್ತಾ ಇದೀವಿ. ಸ್ಫೂರ್ತಿ ಒಡೆ ಇಟ್ಕೊಂಡಿದ್ದೆ ನೀಟಾಗೆ, ಆಮೇಲೆ ಬೆಳೆಸ್ ಕೇಳಿಸ್ಬಿಟ್ಟೆ ಕಡೆ ಇಲ್ಲ ಕಡೆ ವಡೆ. ಅದೇನು ವಿಡಿಯೋ ಮಾಡ್ತಿರ್ತಾಳೋ ನನಗಂತೂ ಗೊತ್ತಿಲ್ಲ. ನನ್ನ ಫೇಸ್ ಅಂತೂ ನೋಡಿ, ಫೇಸ್ ಕವರ್ ಆಗಿಲ್ಲ ಅಂದ್ಬಿಟ್ಟು ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡ್ಬಿಟ್ಟಾಳೆ. ಅಯ್ಯೋ ಸ್ಫೂರ್ತಿ ಒಡೆ ಒಡೆ ಸ್ಫೂರ್ತಿ ಒಡೆ ಒಡೆ. ಸೊ ವಯಸ್ಸು ಇವಳು ನನಗೆ ಆ್ಯಕ್ಚುಲಿ ಒಂದು 2 lakh rupees ಕೊಡ್ಬೇಕು. ನಾನು ಇಷ್ಟು ಸೇಫಾಗಿ ಇವಳನ್ನ ಕರ್ಕೊಬರೋದಕ್ಕೆ. ನಡಿ, ಒಂದು 200 ರೂಪಾಯಿ ಕೊಟ್ರೆ ಕ್ಯಾಬಲ್ಲಿ ಕರ್ಕೊಂಡ್ಬಂದ್ಬಿಡ್ತಾರೆ. ಅವಳು 2 lakh rupees ಕೊಡ್ಬೇಕಂತೆ. ವಡೆ ತಗೊಂಡಿದ್ಕೆ ಥ್ಯಾಂಕ್ಸ್ ಸಂಧ್ಯಾ. ಐಟಮೇ ಎತ್ಕೊಂಡಿಲ್ಲ, ಗಾಡಿನ ಮರ್ತ್ಕೊಂಡು ಅಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ. ಇದು ಏನು ಪ್ರಾಬ್ಲಮ್ ಅಂದರೆ ಗಾಡಿಯಲ್ಲಿ ಸೀಟ್ ಹಿಂಗೆ ಒತ್ತಾದ್ಮೇಲೆ ಎತ್ತಬೇಕು, ಎರಡೂ ಕೈಯಲ್ಲಿ ಒಂದು ಒತ್ತಿದ್ರೆ ಇದು ಎತ್ತಬೇಕು, ಇಲ್ಲಾಂದರೆ ಆಗಲ್ಲ. ಅಯ್ಯೋ ಆಯ್ತು, ಇದನ್ನೆಲ್ಲ ಒಬ್ಬಳೇ ಹಿಡ್ಕೊಂಡು ಹೋಗೋದು ಹಿಂಗೆ. ಈಗ ಇದನ್ನೊಬ್ಬಳೇ ಹಿಂಗೆ ಹಿಡ್ಕೊಂಡು ಹೋಗೋದು. ಅದಕ್ಕೆ ಎಲ್ಲ ಜೋಬ್ಗೆ ಹಾಕೋತಾ ಇದ್ದೀನಿ. ಅಯ್ಯೋ ಲಾಕ್ ಹಾಕಬೇಕು, ಹ್ಯಾಂಡ್ ಲಾಕ್ ಇಲ್ಲಿ ಸರಿ ಇಲ್ಲ ಗೈಸ್. ಕಲ್ಲರ್ ಇತ್ತು, ಪರ್ಫ್ಯೂಮ್ ಬಿದ್ದೋಯ್ತು. ನಾಯಿ ಕೊಟ್ಟು ಓಕೆ ಗೈಸ್ ಬಾಯ್.